वास्तव न्यूज में स्वागत है आपका। मैं हूं सरदार। बसवनगौड़ा पाटिल यत्नाल कलबुर्गी में आज उनका मीडिया के सामने ये कहना है ताकि सीधे सीधे कर्नाटक के मुख्यमंत्री सिद्धरामैया जी को ही ठोक दिया, ताकि वो ये है ताकि अपने ही देश में रहकर अपने ही एक पक्ष बनाए हैं, उस पक्ष का नाम ये हो गया है ताकि कांग्रेस पक्ष का नाम और पार्टी ये हो गई है, वो पार्टी मुसलमानों का नाम दिया गया है। अब तो हमारे देश में बहुत सारे लोग हैं, बहुत सारे देशवासी हैं, मगर आवाज उठाना जरूरी है। मगर इस पर भी सियासती का आप ढोंग रच रहा है, ताकि अब यहाँ पर बसवनगौड़ा पाटिल यत्नाल ही कह रहे हैं ताकि उस वक्त जब एक आतंकवादियों ने जब वहां पर कश्मीर में जब हमला करते हैं, जब एक को पूछते हैं ताकि हिंदू है या मुसलमान है, अब उसकी पैंट खोलकर देखकर उसके बीबी के सामने उसकी सिंदूर उजाड़ते हैं, तो अब यहां पर खामोशी की बात बिल्कुल ही नहीं रखना चाहिए, ताकि इनको पाकिस्तानियों को घर घुस को मारना चाहिए, ताकि आज यही हिंदुस्तान में जोश और होश में यही कह रहे हैं लोग, ताकि आखिर कब होगा इनका खात्मा। अब उस पर ही ऐसे लहूजाद कह रहे हैं हो रहा है, और ना जाने दलित महिलाओं पर अत्याचार हो रहा है और ना जाने जुल्म हो रहा है। अब इस पर मुख्यमंत्री कर्नाटक के सिद्धरामैया जी खामोश बैठे हैं। आखिर कांग्रेस पार्टी के लोग क्यों खामोश है? अब इस पर बहुत सारे बातें बसवनगौड़ा पाटिल यत्नाल कलबुर्गी में कह रहे हैं। आप वो क्या कहेंगे हम आपको उन्हीं की जुबान से सुनवाएंगे। आइए देखेंगे एक रिपोर्ट में। ಯುದ್ಧದ ಅನಿವಾರ್ಯತೆ ಕಾಣ್ತಾ ಇದೆಯಾ? ಪಾಕಿಸ್ತಾನದಲ್ಲಿ ಯುದ್ಧದ ಅನಿವಾರ್ಯತೆ ಇದೆಯಾ? ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ, ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾವು ಯುದ್ಧದ ಪರ ಇಲ್ಲ, ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು, ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ಬೇಡ ಅನ್ನೋದು ಸಿದ್ದರಾಮಯ್ಯಗೆ ಸಂಬಂಧ ಇಲ್ಲ. ಸಿದ್ದರಾಮಯ್ಯ ಯಾರು? ಕರ್ನಾಟಕ ಮುಖ್ಯಮಂತ್ರಿ. ಅದನ್ನ ನಿರ್ಣಯ ತಗೋರು ಭಾರತದ ಪ್ರಧಾನಮಂತ್ರಿ, ರಾಷ್ಟ್ರಪತಿಗಳು, ಸೈನ್ಯ. ಎಷ್ಟು ಪಾಕಿಸ್ತಾನದ ಮೇಲೆ ದಾಳಿ ಮಾಡಬೇಕು ಅನ್ನೋಂಥ ನಿರ್ಣಯ ಪ್ರಧಾನಮಂತ್ರಿಗಳು ಮಾಡ್ತಾರೆ. ಸಿದ್ದರಾಮಯ್ಯ ಅವರು ತಮ್ಮ ರಾಜ್ಯದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಲವ್ ಜಿಹಾದ್ ಆಗ್ತಾ ಇದೆ, ದಲಿತರ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ, ಇದರ ಕಡೆ ಗಮನ ಕೊಡಲಿ. ಇವತ್ತು ಹಾವೇರಿಯಲ್ಲಿ ದಲಿತ ಹೆಣ್ಮಗಳ ಮೇಲೆ ಅತ್ಯಾಚಾರ ಇತ್ತು. ಈ ಮಹಾನ್ ದಲಿತ ನಾಯಕ ಪ್ರಿಯಾಂಕಾ ಖರ್ಗೆ ಎಲ್ಲಿದ್ದಾರೆ? ಆ ಪ್ರಿಯಾಂಕಾ ಖರ್ಗೆ ಹೇಳ್ತಾರೆ ಅವರು ಹಿಂದೂ ಅಂತ ಧರ್ಮ ಕೇಳಿ ಹೊಡೆದೇ ಇಲ್ಲ, ಹೊಡೆಯಂಗೆ ಹೊಡೆದಾರತ್ತೇಳಿ. ಇವ್ರಿಗೇನು ಪ್ರಬುದ್ಧತೆ ಮ್ಯಾಚುರಿಟಿ ಬಂದೈತು ಏನು? ಬರೇ ಮುಸಲ್ರದ ನೆಕ್ಕೋತ್ ಹೋಗ್ತಾರ. ನಾ ಇಷ್ಟೇ ಈ ದೇಶದ ಹಿಂದೂಗಳಿಗೆ, ರಾಜ್ಯದ ಹಿಂದೂಗಳಿಗೆ ವಿನಂತಿ ಮಾಡ್ಕೋದೇನಂದ್ರ, ಇನ್ನಾದ್ರೂ ನೀವು ಒಂದಾಗಿ, ಹಿಂದೂ ಧರ್ಮ ಒಂದೇ ಸನಾತನ ಧರ್ಮ, ಅದ್ರಾಗ ಲಿಂಗಾಯತರು ಬೇರೆ, ವೀರಶೈವರು ಬೇರೆ ಅಂತ ಕೆಲವೊಂದು ಅಯೋಗ್ಯ ಸ್ವಾಮಿಗಳು ಮಾಡ್ಲಕತ್ತಾರೆ. ವೀರಶೈವರು, ಲಿಂಗಾಯತರು ನಾವೆಲ್ಲ ಒಂದೇ. ನಾವೆಲ್ಲ ವಿಭೂತಿನ ಹಚ್ಕೋತೀವಿ, ನಾವು ಲಿಂಗ ಪೂಜೆನೆ ಮಾಡ್ಕೋತೀವಿ, ಎಲ್ಲ ಒಂದೇ. ಮತ್ತು ಅದರಲ್ಲಿ ಬೇರ್ಪಡಿಸಿ ಇಡೀ ಹಿಂದೂ ಸಮಾಜ ಒಡಕು ತೋರಂತ ಕೆಲಸ ಏನ್ ಮಾಡ್ಲಕತ್ತಾರ. ನಮ್ಮ ದೇಶ ಸುರಕ್ಷಿತ ಜನರ ಕೈಗೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರ ಕೈಗಿದೆ. ನಮ್ಗೆ ವಿಶ್ವಾಸ ಇದೆ ಪಾಕಿಸ್ತಾನಕ್ಕೆ ಆದಷ್ಟು ಬೇಗನೆ ಸರಿಯಾದ ಬುದ್ಧಿ ಕಲಿಸ್ತಾರೆ. ಸರ್, ಈಗ ಇಲ್ಲಿ ಅವರು ಹೇಳ್ತಾ ಇದಾರೆ ಅಂದ್ರೆ ನೀರು ಬಿಡ್ಲಿಲ್ಲ ಅಂತಂದ್ರೆ ಇಟ್ಕೊಂಡು ಏನ್ ಮಾಡ್ತಾ ಇದಾರೆ ಅಂತ ಅಸದುದ್ದೀನ್ ಓವೈಸಿ ಹೇಳ್ತಾ ಇದಾರೆ. ಆ ಓವೈಸಿಗಿಂತ ಖತರ್ನಾಕಿ ಹಿಂದೂಗಳು ಅದಾರಲ್ಲ, ಓವೈಸಿ ಬಿಡ್ರಿ ಅವ ಏಜೆಂಟ್ ಅದಾರ ಅವ್ರ ಸಾಬ್ರ, ಅವ ಅದ್ರಾಗೆ ಹುಟ್ಟೆ ನಾವು ಅದೇ ಹೇಳ್ತಾನ. ಆದ್ರ ಓವೈಸಿಗೆ ಹುಟ್ಟದಂತವ್ರು ಹಿಂದೂಗಳು ಅದಾರಲ್ಲ, ನಾನು ಅಯೋಗ್ಯ ನನ್ನ ಮಕ್ಕಳಿಗೆ ಹೇಳ್ಬೇಕಾಗಿತ್ತು. ನೋಡ್ರಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ನನಗೆ ವಿಶ್ವಾಸ ಇದೆ ಪಾಕಿಸ್ತಾನಕ್ಕ ಈ ಸಲ ಹಿಂಗ ಬುದ್ಧಿ ಕಲಿಸ್ತಾರೆ. ಎಂದೂ ಭಾರತದ ಕಡೆ ತಿರುಗಿ ನೋಡ್ಲಾರ್ದಂಗ ಬುದ್ಧಿ ಕಲಿಸೋ ಒಂದು ತಾಳ್ಮೆಗೆ ಒಂದು ಮಿತಿ ಇದೆ. ನೋಡಿ, 5 ಇದನ್ನ ಮೊನ್ನೆ ನಮ್ಮ 28 ಜನ ಹತ್ಯೆ ಆದ ಮೇಲೆ ಏನ್ ನಿರ್ಣಯ ತಗೊಂಡಾರ, ನೀರು ಬಿಡುದಿಲ್ಲ ಅಂತಿದ್ದು. ಸಿಂಧು ಏನ್ ನಮ್ಮದು ನದಿ ಇದೆ,
ಆ ನದಿಯನ್ನು ಭಾರತದಲ್ಲಿ ವಾಪಸ್ ತರುವಂಥದ್ದು. ಸಾಮಾನ್ಯ ನಿರ್ಣಯಗಳಿಲ್ಲ, 5 ನಿರ್ಣಯಗಳು. ಯಾವ ಪ್ರಧಾನಮಂತ್ರಿನೂ ತಗೋತಿದ್ದಿಲ್ಲ. ಇವತ್ತು ಈ ಪ್ರಧಾನಮಂತ್ರಿ ತಗೊಂಡಾರಂದ್ರೆ ನಾವು ಈ ದೇಶದ ಹಿಂದೂಗಳು ಒಂದಾಗಿರ್ಬೇಕು. ಇಲ್ಲಿ ಒಳಗಿರುವಂತ ಅವರು ಯಾವಾಗ ಬೇಕಾದಾಗೂ ಅವ್ರಿಗೆ ಮುಸಲ್ಮಾನರಿಗಿಂತ ಅವ್ರ 1000 ಪಟ್ಟು ಅಲ್ರಿ ಮೊನ್ನೆ ಕಲಬುರಗಿಯಲ್ಲಿ ಪಾಕಿಸ್ತಾನ ಧ್ವಜ ರೋಡ್ ಮ್ಯಾಗ ಹಾಕಿದ್ದಕ್ಕ ಕಾಲ್ ತುಳಿದಿದ್ದಕ್ಕ ಆ ಹೆಂಗಸರು ಬಂದ ತೆಗಿತಾರ ಅಂತ ಅವ್ರದ್ದು ಅಭಿಮಾನ ಇಟ್ಟಿರ್ಬೇಕು. ಪಾಕಿಸ್ತಾನ ಜೆಂಡ ಹಾಕಿಗೆ ಏನ್ ಸಂಬಂಧ ಹೆಂಗಸಗ ಅಂದ್ರ ಇವರು ಯಾವಾಗ್ಲೂ ಅದಕ್ಕೆ ಅಂಬೇಡ್ಕರ್ ಹೇಳಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಇಸ್ಲಾಂದಲ್ಲಿ ಮತ್ತೊಂದು ಧರ್ಮವನ್ನ ಸಹೋದರತೆ ನೋಡ್ಲಿಕ್ಕೆ ಅದರಲ್ಲಿ ಆ ಧರ್ಮದಲ್ಲೇ ಇಲ್ಲ. ಏನಾದ್ರೂ ಭಾರತ ಪಾಕಿಸ್ತಾನ ಹೊಡಿಬೇಕಾಗಿದ್ರ ಇಲ್ಲಿ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗ್ಬೇಕು, ಪಾಕಿಸ್ತಾನದಲ್ಲಿ ಹಿಂದೂ ಭಾರತಕ್ಕೆ ಬರ್ಬೇಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕಾ ಖರ್ಗೆ ಕೇಳ್ತೀನಿ, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಫಾಲೋವರು, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಫಾಲೋವರ್ ಏನು OIC ಫಾಲೋವರ್? ಇವತ್ತು ಜನರ ಮುಂದೆ ಹೇಳ್ಬೇಕು. ಈಗ ಸಿದ್ದರಾಮಯ್ಯ ಅವರ ವಿಡಿಯೋ ಪಾಕಿಸ್ತಾನ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದೆ. ಇದೊಂದು ನೆಗ್ಲಿಜೆನ್ಸ್ ಇಂದ ಆಗಿರೋದು ಅಟ್ಯಾಕ್. ಪಾಕಿಸ್ತಾನದಲ್ಲಿ ವಾರ್ ಮಾಡಬಾರ್ದು ಅಂತ ಹೇಳಿರೋ ಹೇಳಿಕೆ ಪಾಕಿಸ್ತಾನ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದೆ. ಸಹಜ ಐತ್ರಿ. ಪಾಕಿಸ್ತಾನದವ್ರು ಮಾತಾಡ ಸಿದ್ದರಾಮಯ್ಯನ ಅವ್ರು ಹೊಗಳವ್ರೆ. ಯಾಕಂದ್ರ ಪಾಕಿಸ್ತಾನದವ್ರಿಗೆ ಹುಟ್ಟದಂಗೆ ಮಾತಾಡಿದ್ರೆ ಅವ್ರು ಹೊಗಳ್ತಾರ. ಎಸ್, ಅವರು ಮಾನ ಮರ್ಯಾದೆ ಇದೆ ಸಿದ್ದರಾಮಯ್ಯ. ಹಿಂದೂ ವಿರೋಧ ಮಾತಾಡುದು ಅಂದ್ರ ಇತಿಮಿತಿ ಬೇಕು. ದೇಶದ ಇವತ್ತು ದೇಶಕ್ಕೆ ಆಪತ್ತು ಬಂದೈತಂದ್ರ ಅದು ಇಡೀ ನಾವು ಎಲ್ಲರಿಗೂ ಬಂದಂಗೆ. ಭಾರತಕ್ಕೆ ಆಪತ್ತು ಬಂದದೆ, ಭಾರತದ ಹಿಂದೂಗಳ ಕೊಲೆ ಆಗೈತಂದ್ರ ಇದು ನಮ್ಮ ದೇಶಕ್ಕೆ ಅಪಮಾನ. ಅಂತಂದ್ರೆ ನಾವು ಯುದ್ಧ ಮಾಡಬೇಡ, ಅವ್ರಿಗೆ ಹೋಗಿ ಅವ್ರದ್ದು ನೆಕ್ ಹೋತಾನೋ ಅಂತ ಮುಖ್ಯಮಂತ್ರಿ ಇದ್ರೆ ನಮ್ಮ ದುರ್ದ ಕರ್ನಾಟಕದ ಇನ್ನು ಮ್ಯಾಗರೆ ನಮ್ಮ ಹಿಂದೂಗಳು ತಿಳ್ಕೋಬೇಕು. ಸಿದ್ದರಾಮಯ್ಯನಂತವ್ರನ್ನ DK ಶಿವಕುಮಾರ್ನಂತವ್ರು ಮುಖ್ಯಮಂತ್ರಿ ಅಲ್ಲ, ಅವ್ರನ್ನ ಮನ್ಯಾಗ ಚಾ ಕೊಡ್ಲಿಕ್ಕೆ ಇಟ್ಕೋಬಾರ್ದು. ಬೇಡ ಅನ್ನೋದು ಸಿದ್ದರಾಮಯ್ಯಗೆ ಸಂಬಂಧ ಇಲ್ಲ. ಸಿದ್ದರಾಮಯ್ಯ ಯಾರು? ಕರ್ನಾಟಕ ಮುಖ್ಯಮಂತ್ರಿ. ಅದು ನಿರ್ಣಯ ತಗೋರು ಭಾರತದ ಪ್ರಧಾನಮಂತ್ರಿ, ರಾಷ್ಟ್ರಪತಿಗಳು, ಸೈನ್ಯ. ಎಷ್ಟು ಪಾಕಿಸ್ತಾನದ ಮೇಲೆ ದಾಳಿ ಮಾಡಬೇಕು ಅನ್ನೋಂಥ ನಿರ್ಣಯ ಪ್ರಧಾನಮಂತ್ರಿಗಳು ಮಾಡ್ತಾರೆ. ಸಿದ್ದರಾಮಯ್ಯ ಅವರು ತಮ್ಮ ರಾಜ್ಯದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಲವ್ ಜಿಹಾದ್ ಆಗ್ತಾ ಇದೆ, ದಲಿತರ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ, ಇದ್ರ ಕಡೆ ಗಮನ ಕೊಡ್ಲಿ. ಇವತ್ತು ಹಾವೇರಿಯಲ್ಲಿ ದಲಿತ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಯ್ತು. ಈ ಮಹಾನ್ ದಲಿತ ನಾಯಕ ಪ್ರಿಯಾಂಕಾ ಖರ್ಗೆ ಎಲ್ಲಿದ್ದಾರೆ? ಆ ಪ್ರಿಯಾಂಕಾ ಖರ್ಗೆ ಹೇಳ್ತಾರೆ ಅವರು ಹಿಂದೂ ಧರ್ಮಕ್ಕೆ ಕೇಳಿ ಹೊಡೆದೇ ಇಲ್ಲ, ಹೊಡೆಯಂಗೆ ಹೊಡೆದಾರತ್ತೆ. ಇವ್ರಿಗೇನು ಪ್ರಬುದ್ಧತೆ ಮ್ಯಾಚುರಿಟಿ ಬಂದೈತು ಏನು? ಬರೇ ಮುಸಲ್ರದ ನೆಕ್ಕೋತ್ ಹೋಗ್ತಾರ. ನಾ ಇಷ್ಟೇ ಈ ದೇಶದ ಹಿಂದೂಗಳಿಗೆ, ರಾಜ್ಯದ ಹಿಂದೂಗಳಿಗೆ ವಿನಂತಿ ಮಾಡ್ಕೋದೇನಂದ್ರ ಇನ್ನಾದ್ರೂ ನೀವು ಒಂದಾಗಿ. ಹಿಂದೂ ಧರ್ಮ ಒಂದೇ, ಸನಾತನ ಧರ್ಮ. ಅದ್ರಾಗ ಲಿಂಗಾಯತರು ಬೇರೆ, ವೀರಶೈವರು ಬೇರೆ ಅಂತ ಕೆಲವೊಂದು ಅಯೋಗ್ಯ ಸ್ವಾಮಿಗಳು ಮಾಡ್ಲಕತ್ತಾರ. ವೀರಶೈವರು, ಲಿಂಗಾಯತರು ನಾವೆಲ್ಲ ಒಂದೇ. ನಾವೆಲ್ಲ ವಿಭೂತಿನ ಹಚ್ಕೋತೀವಿ, ನಾವು ಲಿಂಗ ಪೂಜೆನೆ ಮಾಡ್ಕೋತೀವಿ, ಎಲ್ಲ ಒಂದೇ. ಮತ್ತದ್ರಲ್ಲಿ ಬೇರ್ಪಡಿಸಿ ಇಡೀ ಹಿಂದೂ ಸಮಾಜ ಒಡಕು ತೋರಂತ ಕೆಲಸ ಏನ್ ಮಾಡ್ಲಕತ್ತಾರ. ನಮ್ಮ ದೇಶ ಸುರಕ್ಷಿತ ಜನರ ಕೈಗೆ, ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರ ಕೈಗಿದೆ. ನಮ್ಗೆ ವಿಶ್ವಾಸ ಇದೆ ಪಾಕಿಸ್ತಾನಕ್ಕೆ ಆದಷ್ಟು ಬೇಗನೆ ಸರಿಯಾದ ಬುದ್ಧಿ ಕಲಿಸ್ತಾರೆ. ಸರ್, ಈಗ ಇಲ್ಲಿ ಅವರೇ ಹೇಳ್ತಾ ಇದಾರೆ, ಅಂದ್ರೆ ನೀರು ಬಿಡ್ಲಿಲ್ಲ ಅಂತಂದ್ರೆ ಇಟ್ಕೊಂಡು ಏನ್ ಮಾಡ್ತಾ ಇದಾರೆ ಅಂತ ಅಸದುದ್ದೀನ್ ಓವೈಸಿ ಹೇಳ್ತಾ ಇದಾರೆ. ಆ OIC ಕಿತ ಖತರ್ನಾಕಿ ಹಿಂದೂಗಳು ಅದಾರಲ್ಲ, OIC ಬಿಡ್ರಿ ಅವ ಏಜೆಂಟ್ ಅದಾರ ಅವ್ರ ಸಾಬ್ರ, ಅವ ಅದ್ರಾಗೆ ಹುಟ್ಟೆ ನಾವು ಅದೇ ಹೇಳ್ತಾನ. ಆದ್ರ OIC ಹುಟ್ಟದಂತವ್ರು ಹಿಂದೂಗಳು ಅದಾರಲ್ಲ, ನಾನು ಅಯೋಗ್ಯ ನನ್ನ ಮಕ್ಕಳಿಗೆ ಹೇಳ್ಬೇಕಾಗಿತ್ತು. ನೋಡ್ರಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನನಗೆ ವಿಶ್ವಾಸ ಇದೆ ಪಾಕಿಸ್ತಾನಕ್ಕೆ ಈ ಸಲ ಹಿಂಗ ಬುದ್ಧಿ ಕಲಿಸ್ತಾರೆ. ಇನ್ ಎಂದೂ ಭಾರತದ ಕಡೆ ತಿರುಗಿ ನೋಡ್ಲಾರ್ದಂಗೆ ಬುದ್ಧಿ ಕಲಿಸೋ ಒಂದು ತಾಳ್ಮೆಗೆ ಒಂದು ಮಿತಿ ಇದೆ. ನೋಡಿ, 5 ಇದನ್ನ ಮೊನ್ನೆ ಏನ್ ನಮ್ಮ 28 ಜನ ಹತ್ಯೆ ಆದ್ಮೇಲೆ ಏನ್ ನಿರ್ಣಯ ತಗೊಂಡಾರ, ನೀರು ಬಿಡುದಿಲ್ಲ ಅಂತಿದ್ದು. ಸಿಂಧು ಏನ್ ನಮ್ಮದು ನದಿ ಇದೆ, ಆ ನದಿಯನ್ನು ಭಾರತದಲ್ಲಿ ವಾಪಸ್ ತರುವಂಥದ್ದು. ಸಾಮಾನ್ಯ ನಿರ್ಣಯಗಳಿಲ್ಲ, 5 ನಿರ್ಣಯಗಳು. ಯಾವ ಪ್ರಧಾನಮಂತ್ರಿನೂ ತಗೋತಿದ್ದಿಲ್ಲ. ಇವತ್ತು ಈ ಪ್ರಧಾನಮಂತ್ರಿ ತಗೊಂಡಾರಂದ್ರೆ
ನಾವು ಈ ದೇಶದ ಹಿಂದೂಗಳು ಒಂದಾಗಿರ್ಬೇಕು. ಇಲ್ಲಿ ಒಳಗಿರುವಂತ ಅವರು ಯಾವಾಗ ಬೇಕಾದಾಗೂ ಅವ್ರಿಗೆ ಮುಸಲ್ಮಾನರಿಗಿಂತ ಅವ್ರ 1000 ಪಟ್ಟು ಸಿದ್ದರಾಮಯ್ಯ ಅವರ ಒಂದು ವಿಡಿಯೋ ಪಾಕಿಸ್ತಾನ ಮೀಡಿಯಾಗಳಲ್ಲಿ ವೈರಲ್ ಆಗಿದೆ. ಅಲ್ರಿ ಮೊನ್ನೆ ಕಲಬುರಗಿಯಲ್ಲಿ ಪಾಕಿಸ್ತಾನ ಧ್ವಜ ರೋಡ್ ಮ್ಯಾಗ ಹಾಕಿದ್ದಕ್ಕ ಕಾಲ್ ತುಳಿದಿದ್ದಕ್ಕ ಆ ಹೆಂಗಸರು ಬಂದು ತೆಗಿತಾರ ಅಂತ ಅವ್ರದ್ದು ಅಭಿಮಾನ ಇಟ್ಟಿರ್ಬೇಕು. ಪಾಕಿಸ್ತಾನ ಜೆಂಡ ಹಾಕಿಗೆ ಏನ್ ಸಂಬಂಧ ಹೆಂಗಸಗ ಅಂದ್ರ ಇವರು ಯಾವಾಗಲೂ ಅದಕ್ಕೆ ಅಂಬೇಡ್ಕರ್ ಹೇಳಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಇಸ್ಲಾಂದಲ್ಲಿ ಮತ್ತೊಂದು ಧರ್ಮವನ್ನ ಸಹೋದರತೆ ನೋಡ್ಲಿಕ್ಕೆ ಅದರಲ್ಲಿ ಆ ಧರ್ಮದಲ್ಲೇ ಇಲ್ಲ. ಏನಾದ್ರೂ ಭಾರತ ಪಾಕಿಸ್ತಾನ ಹೊಡಿಬೇಕಾಗಿದ್ರ ಇಲ್ಲಿ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗ್ಬೇಕು, ಪಾಕಿಸ್ತಾನದ ಹಿಂದೂ ಭಾರತಕ್ಕೆ ಬರ್ಬೇಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕಾ ಖರ್ಗೆ ಕೇಳ್ತೀನಿ, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಫಾಲೋವರು, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಫಾಲೋವರ್ ಏನು OIC ಫಾಲೋವರ್? ಇವತ್ತು ಜನರ ಮುಂದೆ ಹೇಳ್ಬೇಕು. ಈಗ ಸಿದ್ದರಾಮಯ್ಯ ಅವರ ವಿಡಿಯೋ ಪಾಕಿಸ್ತಾನ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದೆ. ಇದೊಂದು ನೆಗ್ಲಿಜೆನ್ಸ್ ಇಂದ ಆಗಿರೋದು ಅಟ್ಯಾಕ್. ಪಾಕಿಸ್ತಾನದಲ್ಲಿ ವಾರ್ ಮಾಡಬಾರ್ದು ಅಂತ ಹೇಳಿರೋ ಹೇಳಿಕೆ ಪಾಕಿಸ್ತಾನ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಸಹಜ ಐತ್ರಿ. ಪಾಕಿಸ್ತಾನದವ್ರು ಮಾತಾಡ ಸಿದ್ದರಾಮಯ್ಯನ ಅವ್ರು ಹೊಗಳವ್ರೆ. ಯಾಕಂದ್ರ ಪಾಕಿಸ್ತಾನದವ್ರಿಗೆ ಹುಟ್ಟದಂಗೆ ಮಾತಾಡಿದ್ರೆ ಅವ್ರು ಹೊಗಳ್ತಾರ. ಎಸ್, ಅವರು ಮಾನ ಮರ್ಯಾದೆ ಇದೆ ಸಿದ್ದರಾಮಯ್ಯ. ಹಿಂದೂ ವಿರೋಧ ಮಾತಾಡುದು ಅಂದ್ರೆ ಇತಿಮಿತಿ ಬೇಕು. ಇವತ್ತು ದೇಶಕ್ಕೆ ಆಪತ್ತು ಬಂದೈತಂದ್ರ ಅದು ಇಡೀ ನಾವು ಎಲ್ಲರಿಗೂ ಬಂದಂಗೆ. ಭಾರತಕ್ಕೆ ಆಪತ್ತು ಬಂದದೆ, ಭಾರತದ ಹಿಂದೂಗಳ ಕೊಲೆ ಆಗೈತಂದ್ರೆ ಇದು ನಮ್ಮ ದೇಶಕ್ಕೆ ಅಪಮಾನ. ಅಂತಂದ್ರೆ ನಾವು ಯುದ್ಧ ಮಾಡಬೇಡ, ಅವ್ರಿಗೆ ಹೋಗಿ ಅವ್ರದ್ದು ನೆಕ್ ಹೋತಾನೋ ಅಂತ ಮುಖ್ಯಮಂತ್ರಿ ಇದ್ರೆ ನಮ್ಮ ದುರ್ದ ಕರ್ನಾಟಕದ ಇನ್ನು ಮ್ಯಾಗರೆ ನಮ್ಮ ಹಿಂದೂಗಳು ತಿಳ್ಬೇಕು. ಸಿದ್ದರಾಮಯ್ಯನಂತವ್ರನ್ನ DK ಶಿವಕುಮಾರ್ನಂತವ್ರು ಮುಖ್ಯಮಂತ್ರಿ ಅಲ್ಲ, ಅವ್ರನ್ನ ಮನ್ಯಾಗ ಚಾ ಕೊಡ್ಲಿಕ್ಕೆ ಇಟ್ಕೋಬಾರ್ದು.